ಹಲೋ ಸ್ನೇಹಿತರೆ, ನಮ್ಮ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಸ್ತುತ ಕೇಂದ್ರ ರೈಲ್ವೆ ಇಲಾಖೆಯಿಂದ 21,997 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ SSLC ಪಾಸಾದ ಎಲ್ಲ ವಿದ್ಯಾರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಸೊ ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಫೈನ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, RRB ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026 ಅಂದರೆ ಕೇಂದ್ರ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ 21,997 ಲೆವೆಲ್ 1 ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಆಗುತ್ತಿದೆ. ಸೊ ಮುಖ್ಯವಾಗಿ ಇದಕ್ಕೆ ಬೇಕಾದಂತಹ ಕ್ವಾಲಿಫಿಕೇಷನ್ ಏನು, SSLC ಆಗಿರುವಂತಹ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಟ್ಟು 21,997 ಹುದ್ದೆಗಳು ಟ್ರ್ಯಾಕ್ ಮ್ಯಾನೇಜರ್ಸ್, ಪಾಯಿಂಟ್ಸ್ಮನ್ ಆ್ಯಂಡ್ ಅಸಿಸ್ಟೆಂಟ್ಸ್ ಇತ್ಯಾದಿ ಸೇರಿದಂತೆ ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇದರ ವಯೋಮಿತಿ ಎಷ್ಟು ನೋಡೋಣ. ಸೊ ಮುಖ್ಯವಾಗಿ ಇಲ್ಲಿ 21,997 RRB ಬಿಡ್ತಾ ಇದೆ. ಮೀನ್ಸ್ ಯಾವ ಹುದ್ದೆಗಳಿಗೂ, ಮುಖ್ಯವಾಗಿ ಟ್ರ್ಯಾಕ್ ಮ್ಯಾನೇಜರ್ಸ್, ಪಾಯಿಂಟ್ಸ್ಮನ್ ಆ್ಯಂಡ್ ಅಸಿಸ್ಟೆಂಟ್ಸ್ ಇತ್ಯಾದಿ. ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವತ್ತಿಂದ ಪ್ರಾರಂಭವಾಗುತ್ತೆ, 31/1/2026 ಎಂಡ್ ಆಗುತ್ತೆ 2/3/2026. ಅಂದರೆ ಬರೋಬ್ಬರಿ 1 ತಿಂಗಳು ನಮಗೆ ಅರ್ಜಿ ಸಲ್ಲಿಸುವಂತಹ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, RRB ಹುದ್ದೆಗಳ ವಿವರಗಳು ಅಂದರೆ ಯಾವ ರೀತಿಯಾದಂತಹ ವೇಕೆನ್ಸೀಸ್ ಅಲಾಟ್ ಆಗಿದೆ ಡಿಪೆಂಡ್ಸ್ ಆನ್ ಜಾಬಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ವಿದ್ಯಾರ್ಹತೆ ಎಷ್ಟಿರಬೇಕಾಗತ್ತೆ, ಸೊ ಮುಖ್ಯವಾಗಿ SSLC ಪಾಸ್ ಆಗಿರಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, SSLCಯಲ್ಲಿ ಉತ್ತೀರ್ಣ ಆಗಿರಬೇಕಾಗತ್ತೆ, ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನ್ ಟ್ರೈನಿಂಗ್ ಅದಾದರೂ, ಅಥವಾ ITI ಆಗಿರುವಂತಹ ವಿದ್ಯಾರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಗಮನಿಸಿ, ಮುಖ್ಯವಾಗಿ ಡಿಪ್ಲೊಮೊ ಅಥವಾ ಇಂಜಿನಿಯರ್ ಪದವಿಯನ್ನು ಈ ಹುದ್ದೆ ಅವರಿಗೆ ಪರಿಗಣಿಸುವುದಿಲ್ಲ. ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಆಗಿರುವವರು ಈ ಹುದ್ದೆಗೆ ಅವಕಾಶ ಇರುವುದಿಲ್ಲ. ಅವರು ITI ಆಗಿದ್ದರೆ ಆ ಬೇಸಲ್ಲಿ ತಗೋಬೋದಾಗಿರುತ್ತೆ. ಮುಖ್ಯವಾಗಿ ನೋಡಿ, ವಯೋಮಿತಿ. ಸೊ ದಿನಾಂಕ 1/1/2026 ಅನ್ವಯವಾಗುವಂತೆ ಕನಿಷ್ಠ ವಯಸ್ಸು 18 ವರ್ಷಗಳು, ಗರಿಷ್ಠ ವಯಸ್ಸು 33 ವರ್ಷಗಳು. 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಅಥವಾ 33 ವರ್ಷ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. 18 ವರ್ಷ, 33 ವರ್ಷ ಗರಿಷ್ಠ. ಸೊ ವಯೋಮಿತಿ ಸಡಿಲಿಕೆ ಅನ್ನೋದಿದೆ. OBC ಅವರಿಗೆ 3 ವರ್ಷ ಸಡಿಲಿಕೆ ಇದೆ, ST SC ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದೆ. ಸೊ PWD ಅಂತ ಬಂದಾಗ ಅವ್ರಿಗೆ 10 ಇಯರ್ಸ್, 13 ಇಯರ್ಸ್ ಆ್ಯಂಡ್ 15 ಇಯರ್ಸ್ ಡಿಪೆಂಡ್ಸ್ ಆನ್ ಕ್ಯಾಟಗರಿ ಬೇಸಲ್ಲಿ ನಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಈ ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋದಾದರೆ 7th ಪೇ ಮುಖಾಂತರ 7ನೇ ವೇತನ ಆಯೋಗದ ಅನ್ವಯ 18,000 ಅವ್ರಿಗೆ ಬೇಸಿಕ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಅದರ ಜೊತೆ ಬೋನಸ್ ಆಗಿರ್ಬೋದು, ಭತ್ಯೆಗಳೆಲ್ಲ ಸೇರ್ತಾ ಇರುತ್ತೆ, HRA ಎಕ್ಸೆಟ್ರಾ ಅವನ್ನೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಬೇಸಿಕ್ ಸ್ಯಾಲ್ರಿ 18,000 ಬರುವಂಥದ್ದು. ಸೊ ಇಲ್ಲಿ ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂದರೆ, ಮುಖ್ಯವಾಗಿ ಮೊದಲನೇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ. ಸೊ ಇದರಲ್ಲಿ 5 ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುತ್ತೆ. ಯಾವುದು? ಸಾಮಾನ್ಯ ವಿಜ್ಞಾನ, ಗಣಿತ, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಈ 5 ವಿಷಯಗಳ ಮೂಲಕ ಪರೀಕ್ಷೆ ಆಗುತ್ತೆ. ಈ ಆನ್ಲೈನ್ ಮೂಲಕ ನಡೆಯುತ್ತೆ. ಒಟ್ಟು ಪ್ರಶ್ನೆಗಳು 100 ಪ್ರಶ್ನೆಗಳು ಬರುತ್ತೆ. ಆ ಪರೀಕ್ಷೆಯ ಅವಧಿ 90 ನಿಮಿಷ ಇರುವಂಥದ್ದು. ಸೊ 1.5 ಗಂಟೆ ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು ಮಾಡಿರುವಂತಹ ತಪ್ಪು ಆನ್ಸರ್ಗೆ 1/3 ನೆಗೆಟಿವ್ ಅಂಕ ಇರುತ್ತೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ವಿಷಯವಾರು ಕೇಳುವಂತಹ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ, ಟೋಟಲ್ 100 ಪ್ರಶ್ನೆಗಳು. ಆ 100ರಲ್ಲಿ ಸಾಮಾನ್ಯ ವಿಜ್ಞಾನ 25, ಗಣಿತ 25, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ 20. ಟೋಟಲ್ 100 ಪ್ರಶ್ನೆಗಳಿರುತ್ತೆ. 1.5 ಗಂಟೆ ಮೀನ್ಸ್ 90 ನಿಮಿಷಗಳು ಕಾಲ ಇರುತ್ತೆ. ಇದು ಟೋಟಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಫೈನ್. ಇದಾದ ನಂತರ ಸೊ ನಮಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅನ್ನೋದಿರುತ್ತೆ.
ಫಿಸಿಕಲ್ ಎಲಿಜಿಬಲ್ ಟೆಸ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀರಾ, ಪುರುಷ ಅಭ್ಯರ್ಥಿಗಳಿಗೆ ಭಾರ ಎತ್ತುವುದು 35 kg ತೂಕವನ್ನು ಎತ್ತಿಕೊಂಡು ಕೆಳಗೆ ಇಡದಂತೆ 2 ನಿಮಿಷಗಳಲ್ಲಿ 100 ಮೀಟರ್ ದೂರವನ್ನು ಕ್ರಮಿಸಬೇಕು. ಅಂದರೆ 35 kg ತೂಕ ಎತ್ಕೊಂಡು 2 ನಿಮಿಷದಲ್ಲಿ 100 ಮೀಟರ್ ದೂರ ತಲುಪಿಸ್ಬೇಕಾಗತ್ತೆ, ಮೀನ್ಸ್ ಓಡಬೇಕಾಗತ್ತೆ. ನೆಕ್ಸ್ಟು ಓಟ ಬಂದು 1000 ಮೀಟರ್ ಅಂದರೆ 1 ಕಿಲೋಮೀಟರ್ ದೂರವನ್ನು 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಿರುತ್ತೆ. ಒಂದು ಭಾರ ಎತ್ತುವುದು 3 kg ತೂಕವನ್ನು ಎತ್ತಿಕೊಂಡು ಕೆಳಗೆ ಹಿಡದಂತೆ 2 ನಿಮಿಷಗಳಲ್ಲಿ 100 ಮೀಟರ್ ದೂರವನ್ನು ಕ್ರಮಿಸುವುದು. ಅನದರ್ ಒನ್ 100 ಮೀಟರ್ ಅಥವಾ 1 ಕಿಲೋಮೀಟರ್ ದೂರವನ್ನು 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುವುದು. ಇದು ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಭಾರ ಎತ್ತುವುದು 25 kg ತೂಕವನ್ನು ಎತ್ತಿಕೊಂಡು ಕೆಳಗೆ ಹಿಡದಂತೆ 2 ನಿಮಿಷಗಳಲ್ಲಿ 100 ಮೀಟರ್ ದೂರವನ್ನು ಕ್ರಮಿಸುವುದು. ಸೊ ಇಲ್ಲಿ ಬಾಯ್ಸ್ಗೆ 35 kg, ಗರ್ಲ್ಸ್ಗೆ 20 kg ತೂಕವನ್ನು 2 ನಿಮಿಷದಲ್ಲಿ 100 ಮೀಟರ್ ಓಡಬೇಕಾಗತ್ತೆ. ಸೊ ಓಟ ಅಂತ ಬರೋದಾದರೆ 1000 ಮೀಟರ್ ಅಂದರೆ 1 ಕಿಲೋಮೀಟರ್ ದೂರವನ್ನು 5 ನಿಮಿಷ 40 ಸೆಕೆಂಡಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಅದಾದ ನಂತರ ದಾಖಲೆ ಪರಿಶೀಲನೆ ಇರುತ್ತೆ. ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಇರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ಇಲ್ಲಿ ಅರ್ಜಿ ಫೀಸಸ್ ಕಟ್ಟಬೇಕಾಗತ್ತೆ. ಎಷ್ಟಿದೆ ನೋಡಿ, ಸಾಮಾನ್ಯ OBC ಅಭ್ಯರ್ಥಿಗಳಿಗೆ ₹500 500 ರೂಪಿ ಫೀಸಸ್ ಇರುತ್ತೆ, ಅಪ್ಲಿಕೇಶನ್ ಫೀಸ್. ಬಟ್ ಆದರೆ ನಾವು ಪರೀಕ್ಷೆಗೆ ಅಟೆಂಡ್ ಆದಾಗ ನೋಡಿ, ಇಲ್ಲಿ ಹೇಳುತ್ತೆ ಪರೀಕ್ಷೆಗೆ ಹಾಜರಾದರೆ 400 ರೂಪಿ ಏನಾಗ್ತಾ ಇದೆ, ರೀಫಂಡ್ ಆಗುತ್ತೆ, ಮರುಪಾವತಿಸಲಾಗುತ್ತದೆ. ಸೊ ಸೇಮ್ ಅದೇ ಥರ ST SC ಆ್ಯಂಡ್ ಮಾಜಿ ಸೈನಿಕ, ಮಹಿಳಾ, ಅಲ್ಪಸಂಖ್ಯಾತ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ₹250 ಇರುತ್ತೆ. ಆದರೆ ಪರೀಕ್ಷೆಗೆ ಅಟೆಂಡ್ ಆದರೆ ಸೊ ₹250 ಸಹ ನಮಗೆ ರೀಫಂಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪರೀಕ್ಷಾ ವಿಧಾನ ಅಥವಾ ಪಾವತಿ ವಿಧಾನ ಯಾವ ರೀತಿಯಾಗಿ ಪಾವತಿ ಮಾಡಬೇಕಾಗತ್ತೆ ಅಂದರೆ, ಸೊ ಇಲ್ಲಿ ಪರೀಕ್ಷಾ ಶುಲ್ಕವನ್ನು ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ನೆಟ್ ಬ್ಯಾಂಕಿಂಗ್ UPI ಶುಲ್ಕದ ಮೂಲಕ ಪಾವತಿ ಮಾಡ್ಬೋದಾಗಿರುತ್ತೆ. ಇಷ್ಟು ಏನಾಗಿದೆ, ಸೊ ನಮ್ಮ RRBಯ 21,997 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಅರ್ಜಿ ಆಗಿರುತ್ತೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಯಾವ ರೀತಿಯ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.